ಎಲ್ಲಿ ಹೋಗ್ಲಿಕ್ಕೆ ನಮಗೂ ಎಲ್ಲಿಕ್ಕೆ ಒತ್ತಡ ಕೆಲಸ ಎಲ್ಲ ಕಡೆ ಓಡಾಡ್ಬೇಕಲ್ಲ, ಏನ್ ಮಾಡೋದು. ಅದು ಇಲ್ಲಿ ಕರಿಸಿ ಡಿ.ಸಿ. ಮೀಟಿಂಗ್ ಮಾಡ್ತಾರಲ್ಲ, 2-3 ಸಲ ಮಾಡಿದೀವಿ ಮಹಾನಗರ ಪಾಲಿಕೆ ಸಂಬಂಧಪಟ್ಟು. ಈಗ ಮಾಡೋದು ಅಲ್ಲಿ ಹೋಗಿನ ಸಭೆ ಮಾಡೋದು, ಬಹಳಷ್ಟು ಕೆಲಸ ಬೆನ್ನಿಗೆ ಇದಾವೆ, ಹೋಗಿ ಮಾಡ್ತೀವಿ. ಏಕಾಏಕಿ ಇಲ್ಲಾರ 10 ವರ್ಷದಿಂದ ಏರ್ಸ್ಯಾರ, 10 ವರ್ಷದಿಂದ ಏರ್ಸ್ಯಾರ. ಫ್ರೀ ಕೊಡೋದು ಬೇರೆ ಉದ್ದೇಶ. ನೋಡಿ, ನಾವು ಮಹಿಳೆಯರಿಗೆ ಕೊಟ್ಟಿದೀವಿ, ಮಹಿಳೆಯರಿಗೆ ಅದು ಫ್ರೀ. ಜೆಂಟ್ಸ್ಗಂತ ಪ್ರಶ್ನೆ ಇಲ್ಲ. ಅದು 15% ಏರಿಸಲಿಕ್ಕೆ ಶಿಫಾರಸ್ ಮಾಡಿದಾರೆ. ಅದು ಸುಮಾರು ವರ್ಷದಿಂದ 10 ವರ್ಷದಿಂದ ಆಗಿದೆ ಅಂತ. 4 ವರ್ಷ 5 ವರ್ಷದಿಂದ ಆಗಿದೆ. ಮತ್ತೆ ಈಗೆಲ್ಲ ಬೆಲೆ ಏರಿಕೆ ಇವೆಲ್ಲ ಬೇರೆ ಎಲ್ಲ ಏರಿದೆ ರೇಟ್. ಅದಕ್ಕೆ ಇದನ್ನ ಏರಿಸೋದು ಡಿಸಿಷನ್ ತಗೊಂಡಾರಷ್ಟೇ. ಹಾಲಿನ ದರ ಏರಿಕೆ ಆಯ್ತು, ಟ್ಯಾಕ್ಸ್ ಏರಿಕೆ ಮಾಡಿದ್ರು. ಈಗ ಮತ್ತೆ ಹಾಲಿನ ರೇಟ್ 3-4 ಸಲ ಏರಿಕೆ ಆಯ್ತು. ಅದು ಎಲ್ಲಾನು 3-4 ಸರಿ ಆಗ್ಯಾವ. ಈಗ ಒಂದೇ ಆಪ್ತರ ಬರ್ದ್ರ ಇವಿಗೆ ಎಡ್ಸಂಬದ ಹತ್ರ ಹೇಳ್ಲ ಆಪ್ತರ ಹೆಸರು ಬರ್ದು ಯಾರು ಆಪ್ತರ ಬರ್ದು ಇಡ್ತಾರೆ. ಮತ್ತೆ ನಾವು ಮಂತ್ರಿ ಎಮ್.ಎಲ್. ಎಲ್ಲ ರಾಜೀನಾಮೆ ಕೊಡೋರ ನೀವು. ಈಗ ಅವ್ರ ಡೆತ್ ನೋಟ್ ಅನ್ನ ಸಿಎಂ ಅವ್ರಿಗೆ, ಡಿ.ಸಿ.ಎಂ ಅವರಿಗೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಕೊರಿಯರ್ ಮಾಡಿದ್ದಾರೆ. ಸೊ ಅದರಲ್ಲಿ ಉಲ್ಲೇಖ ಇದೆ ಅಂತ ಹೇಳಿ ನಮ್ಗೆ ಗೊತ್ತು. ನಮ್ಮ ಪೇಪರ್ನ ನೋಡಿದ ಪ್ರಕಾರ ಅವ್ರು ಯಾರು ಆಪ್ತ ಅವ್ರ ಹೆಸರು ಇದೆ ಅಷ್ಟೇ ಪ್ರಕಾರ. ಸಂತೋಷ್ ಪಾಟೀಲ್ ಆರೋಪಿ ಸ್ಥಾನದಾಗ ಇನ್ನೂ ಕ್ಲೀನ್ ಚಿಟ್ ಆಗಿಲ್ಲ. ಆಗ್ಲೇ ಹೌದಾ, ರಜೆ ಹೋಗಿದ್ರೆ ಅವ್ರೇನ ಸರ್ಕಾರ ಏನ್ ಬದಲಾವಣೆ ಮಾಡಿಲ್ಲ, ಯಾರೇನ್ ಬದಲಾವಣೆ. ಅವ್ರ ರಜೆ ಆಯ್ತು, ರಜಾ ಹೋಗಿದ್ರೆ ಮುಗಿತಾರ. ಈಗ ಮತ್ತೆ ಹಾಜರಾಗ್ಯಾರ. ಅವರೇ ಆರೋಪಿ, ಇವನ್ ಆರೋಪಿ ಆಗಿರೋದ್ರಿಂದ ಯಾವುದೇ ತನಿಖಾ ಸಂಸ್ಥೆಯಿಂದ ಕ್ಲೀನ್ ಚಿಟ್ ಸಿಕ್ಕಿಲ್ಲ, ಏನೂ ಇಲ್ಲ. ಬೇಲ್ ಮೇಲೆ ಈಗ ಇದ್ದವರು ಆಡಳಿತ ನಡೆಸೋದು. ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿ. ಯಾಕಂದ್ರೆ ನಾವು ಅವ್ರನ್ನ ಸರ್ಕಾರ ಏನ್ ಬದಲಾವಣೆ ಮಾಡಿಲ್ಲ. ಅವ್ರು ಲೀವ್ ಹಾಕಿದ್ರು, ಹೋದ್ರು, ಮುಗೀತು. ಮುಗಿತಂತ ವಾಪಸ್ ಬಂದು ಹಾಜರಾಗ್ಯಾರ ಅವ್ರು. ಇನ್ನು ಅದ್ರ ಬಗ್ಗೆ ಡಿ.ಸಿ. ಅವ್ರ ಮಟ್ಟದಲ್ಲಿ, ಸರ್ಕಾರ ಮಟ್ಟದಲ್ಲಿ ಕೇಳ್ಬೇಕು, ಅದಕ್ಕೆ ಏನ ಮಾಡ್ಲಿಕ್ಕೆ ಪರಿಹಾರ ಇದೆ ಅಂತ. ಈಗ ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರಿಗಳ ಪಾಲಿಕೆಗೆ ಆರ್ಥಿಕ ನಷ್ಟ ಆಗ್ತಾ ಇದೆ. ಮತ್ತೆ ಈಗ ಆಡಳಿತದಲ್ಲಿರ್ತಕ್ಕಂಥ ಕೂಡ ಆರ್ಥಿಕ ನಷ್ಟ ಭರಿಸುವಂತ ದಿಶೆಯಲ್ಲಿ ಯಾವುದೇ ರೀತಿ ಆ ರೀತಿ ತೀರ್ಮಾನ ಕೂಡ ತೆಗೆದುಕೊಳ್ತಾ ಇದ್ದಾರೆ. ಮಾಡಿದ್ರೆ ಈಗ ಆಡಳಿತ ಮಂಡಳಿ ಇದಾರೆ, ಅವ್ರು ಕುಂತು ಎಲ್ಲ ಚರ್ಚೆ ಮಾಡಿ ಏನ ಸುಧಾರಣೆ ಮಾಡ್ಲಿಕ್ಕೆ, ಸೋರಿಕೆ ಎಲ್ಲಿ ಆಗ್ತದ, ಹೊಸ ಟ್ಯಾಕ್ಸ್ ಏನ್ ಮಾಡ್ಬೇಕು, ವಸೂಲಿಯಲ್ಲಿ ಭಾರಿ ಪ್ರಮಾಣದಲ್ಲಿ ಅದನ್ನ ಮಾಡ್ಬೇಕ್ರಿ. ಹಿಂದೆ ನಾವು ಮಾಡ್ಬೇಕಾದ್ರ ಅವ್ರು ಏನ್ ಮಾಡಿದ್ರು. ಈಗ ಅವ್ರದ್ದು ಅಲ್ಲಿ ಆಡಳಿತ ಆಕ್ಷನ್ ಮಾಡ್ಲಿಕ್ಕೆ ನಮ್ಮಲ್ಲಿ ಸುಲಭ ಮಾಡಲ್ಲ. ಏನ್ ಮಾಡೋರು ನೀವು? ಏನ್ ಮಾಡೋರು? ಈಗ ಸುಲಭ ಆಗ್ತಿದೆ ಅನ್ನೋದ್ಲಿ ಅವರು ಬೇಕಾಬಿಟ್ಟಿ ಮಾಡ್ತಾರ. ಸೊ ಅವರ ಇಲಾಖೆ ಗಮನ ತರಲಿಕ್ಕೆ ಡಿ.ಸಿ. ಅವ್ರ ಗಮನ ತರಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಹೇಳಿದ್ರ ಹತ್ರ ನಿಜ ಹತ್ರ ಏನು ಪ್ರಶ್ನೆ ಇಲ್ಲ. ಅಲ್ಲಿ ಆಡಳಿತ ಮಂಡಳಿ ಅವರು ಬರೀ ಅವ್ರ ರಾಜಕೀಯ ನಿಂತಾರ. ಅವ್ರು ಇಂಥ ಡೆವಲಪ್ಮೆಂಟ್ ವರ್ಗು, ಟ್ಯಾಕ್ಸ್, ಪಬ್ಲಿಕ್ ಜೊತೆ 3 crore ಪೆಂಡಿಂಗ್ ಇದೆ. 15 lakhs ಮೆಗಾ ಹೆಲ್ಮೆಟ್ ಕಂಪನಿ 3 ಕೋಟಿ ಬ್ಯಾಲೆನ್ಸ್. ಆಮೇಲೆ ಮಾಧ್ಯಮದಲ್ಲಿ ವರದಿ ಆದ ನಂತರ ಅವರು 3 ಕೋಟಿ ನೋಟಿಸ್ ಕೊಡ್ತಾರೆ. ಅದ್ರ ಮೇಲೆ ಆಕ್ಷನ್ ಏನು ಮಾಡಂಗಿಲ್ಲ. ನೀವು ಸಲಹೆ ಮಟ್ಟ ನೀವು ಸ್ವಲ್ಪ ನೀವು ಬರೀರ್ಲ ನೀವು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.